ಯಾಕೆ ಈ ರೀತಿ ಆದ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಆರ್ತಿಯವ್ರೆ, ನಿಮಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರ್ಲಿಲ್ಲ. ತಪ್ಪು ತಿಳ್ಕೊಬಿಡಿ. ಯಾವುದಕ್ಕೂ ಶಕ್ತಿನೇ ಇಲ್ದಾಗಿದೆ. ಸಂಸಾರ ಅನ್ನೋ ಜಂಜಾಟದಲ್ಲಿ ಈ ಮನಸ್ಸು ದೇಹ ಎರಡು ತಡೆದು ಹೋಗಿದೆ. ತಾಯಿ ಸ್ಥಾನನ ಕೊಟ್ಟು ತನ್ನ ಮಗನಿಂದನೇ ಇಷ್ಟೊಂದು ದುಃಖ ಅನುಭವಿಸ್ಬೇಕಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಂತ ಇಬ್ಬಂದಿಗೆ ಸಿಕ್ಕಾಕ್ಸ್ಬಿಟ್ಟ ಗೊತ್ತಾ ಸೂರ್ಯ ಅವರೇ ನನ್ನ. ನನಗವನು ಮುಖ್ಯ ಅನ್ನೋದಾದ್ರೆ ನಾನು ಅವನ ಜೊತೆಗೆ ಬಂದು ಇದ್ದು ಬಿಡ್ಬೇಕಂತ. ಅದೇ ಸಾಧ್ಯ? ನಾನು ನಿಮ್ಮನ್ನ ಯೋಚನೆ ಮಾಡಿ. ಇಬ್ರು ಒಂದೇ ತಕಡಿಲಿ ಕಷ್ಟ. ಅವನು ಹೇಳೋದ್ರಲ್ಲೂ ಸತ್ಯ ಇದೆ. ಅವನಿಗೋಸ್ಕರ ನನ್ನನ್ನು ಬಿಡೋದು ಒಳ್ಳೇದೆ. ನನಗೋಸ್ಕರ ಅವನನ್ನ ದೂರ ಮಾಡ್ತೀರಾ ಅಂತ ನನಗನ್ನಿಸ್ತಿಲ್ಲ. ನಿಮಗೆ ಮೊದಲು ಮಗ, ಆಮೇಲೆ ಗಂಡ ಅನ್ನೋದು ನನಗೆ ಗೊತ್ತಿದೆ. ಆಯ್ಕೆ ಸ್ವಾತಂತ್ರ್ಯ ನಿಮ್ಮದು. ಗಂಡನೋ ಮಗನೋ. ಅರೆ ಶೋಭಾಜಿ, ಬೆಳಿಗ್ಗೆ ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಆರ್ಯ, ರಂಜಿತ್ ಇದ್ದಾರಪ್ಪ? ಹ್ಞೂ ಅಜ್ಜಿ ಇದ್ದಾರೆ. ಯಾಕೆ ಹೇಳಿ ಶೋಭಮ್ಮ, ಏನು ವಿಷಯ? ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ನನ್ಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದೇನು ವಿಷಯ ಇದ್ರೂ ಪರವಾಗಿಲ್ಲ, ಸಂಕೋಚ ಇಟ್ಕೊಳ್ದೆ ಹೇಳಿ. ಸ್ವಲ್ಪ ದಿನ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇದೇನಜ್ಜಿ ಹೀಗೆ ಹೇಳ್ತಿದ್ದೀರಾ? ನಾನು ಯಾಕೆ ಎಚ್ಚರಿಕೆಯಿಂದ ಇರಬೇಕು? ಓ, ಯಾರಾದರೂ ಜ್ಯೋತಿಷಿದವರು ನನ್ನ ಗಂಡಾಂತರ ಇದೆ ಅಂತ ಹೇಳಿದಾರ ಹೇಗೆ? ಅಯ್ಯೋ, ಅದ್ಯಾವುದು ಅಲ್ಲಪ್ಪ. ನಿನ್ನೆ ನೀವು ಮನೆಗೆ ಬಂದು ಹೋದ್ಮೇಲೆ ಆದಿ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಕೋಪದಲ್ಲಿ ಅವನೇನಾದರೂ ನಿಮ್ಗೆ ತೊಂದರೆ ಮಾಡ್ತಾನ ಅಂತ ತುಂಬ ಆತಂಕ ಆಗ್ತಿದೆ ನನಗೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ದಿನ ಎಚ್ಚರಿಕೆಯಿಂದ ಇರಿ. ಏನು ರಂಜಿತ್, ನೀವು ನಾನು ಭಯ ಪಟ್ಕೊಂಡು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ನಾನೇನೋ ಜೋಕ್ ಮಾಡಿದ್ದಾರೆ, ಇಬ್ರು ನಗ್ತಾ ಇದ್ದೀರಲ್ಲ. ನಗ್ದೆ ಇನ್ನೇನು ಮಾಡ್ಬೇಕಜ್ಜಿ? ಅಲ್ಲ, ಅವನ್ನ ಏನಂತ ಅನ್ಕೊಂಡ್ಬಿಟ್ಟಿದ್ದಾನೆ? ಅವ್ನು ರಸ್ತೆಲಿ ಓಡಾಡ್ತಿದ್ರೆ ನಾವು ಹೆದರ್ಕೊಂಡು ಓಡಾಡಬಾರ್ದಾ? ಇದನ್ನೇ ಕಂಟಿನ್ಯೂ ಮಾಡ್ತಿದ್ರೆ ಅವ್ನ ಅಣ್ಣ ಅಂತಲೂ ನೋಡಲ್ಲ, ಒದ್ದೊಳಗಾಗ್ತಿರ್ತೀನಿ. ಏನು ರೌಡಿಸಮ್ ಮಾಡ್ತಾನ ಅವನು? ಅದು ಹಾಗಲ್ಲ ಕೊಡೋ ಆರ್ಯ. ಆದಿ ಎಂತ ಕೋಪಿಷ್ಟ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ಅವನಿಗೆ ಹೆದರ್ಕೊಂಡು ತಲೆ ತಪ್ಪಿಸ್ಕೊಂಡು ಓಡಾಡ್ಬೇಕ ನಾನು? ಶೋಭಮ್ಮ, ನಿಮ್ಮ ಮನೆಯಲ್ಲಿ ಅವ್ನು ನನ್ನ ಮೇಲೆ ಕೈ ಮಾಡಿದಾಗಲೇ 4 ಬಾರಿಸ್ತಿದ್ದೆ ಅವನಿಗೆ. ಆದರೆ ಏನು ಮಾಡಲಿ, ಅತ್ತೆ ಪಕ್ಕದಲ್ಲೇ ಇದ್ರು. ಅವ್ರ ಮುಂದೆ ಅವ್ರ ಮಗನ ಮೇಲೆ ಕೈ ಮಾಡಿದ್ರೆ ಅವ್ರು ನೊಂದ್ಕೋತಾರೆ ಅಂತ ಹಾಗೆ ಮಾಡಲಿಲ್ಲ. ಅತ್ತೆ ಅಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಅಲ್ಲಿ ನಡೀತಿದ್ದೆ ಬೇರೆ. ಆದಿಗಿಂತ ನೀವು ಶಕ್ತಿವಂತರೇ ಇರ್ಬೋದಪ್ಪ.
ಆದರೆ ಆದಿ ನಿಮ್ಮಷ್ಟು ಮೃದು ಸ್ವಭಾವದನಲ್ಲ. ಅವನಿಗೆ ಕೋಪ ಬಂದರೆ ಅವ್ನು ಏನು ಮಾಡ್ತಾನೆ ಅಂತಲೇ ಹೇಳೋಕ್ಕಾಗಲ್ಲ. ನೀವೇ ನೋಡಿದ್ರಲ್ಲ, ತಾಯಿ ಮುಂದೆನೆ ನಿಮ್ಮ ಮೇಲೆ ಕೈ ಮಾಡ್ದ ಅವನು. ಅಂಥದ್ರಲ್ಲಿ ಅವ್ನಿಗೆ ಹೇಳಿ, ರಂಜಿತ್ ಬೇರೆ ಯಾರೂ ಅಲ್ಲ, ತನ್ನ ತಂಗಿ ಗಂಡ ಅಂತ. ಅವನಿಗೆ ನಾನು ಅನ್ನೋ ಪಿತ್ತ ನೆತ್ತಿಗೇರಿದೆ. ಈ ರಂಜಿತ್ ಸಪೋರ್ಟ್ಗೆ ಈ ಆರ್ಯ ಇದ್ದಾನೆ ಅಂತ ಹೇಳಿ. ಸಿಗ್ಲಿ ಈ ಸತಿ ಸರಿಯಾಗಿ ಹೇಳ್ತೀನಿ ಅವನಿಗೆ. ಯಾಕೆ ಅಳ್ತಾ ಇದ್ದೀರಾ?